who is also the president of today's function, Dr. S. Vidyashankar ji. Our visionary leader, August driving force behind SIS 2025. He is also the president of today's function, Dr. S. Vidyashankar ji. Collect after this valedictory. ಬೆಳೆಯಲು ಇದೊಂದು ದೊಡ್ಡ ಅವಕಾಶವನ್ನು ಕಲ್ಪಿಸುತ್ತದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ವಿದ್ಯಾರ್ಥಿಗಳಿಗೆ ಈ ಒಂದು ಇನೋವೇಷನ್ ಹ್ಯಾಕಥಾನ್ನಲ್ಲಿ ಅವರು ಏನು ಸ್ಪೆಸಿಫಿಕ್ ಪ್ರಾಬ್ಲಮ್ ಅನ್ನ ಡಿಫೈನ್ ಮಾಡಿದ್ದಾರೆ, ಹಲವಾರು ಸೆಂಟರ್ಗಳಿಗೆ ಹಲವಾರು ಪ್ರಾಬ್ಲಮ್ಗಳು, ಆ ಪ್ರಾಬ್ಲಮ್ಗಳನ್ನು ಸ್ಟೇಟ್ಮೆಂಟನ್ನು ಆಲ್ರೆಡಿ ತಗೊಂಡು ಅದಕ್ಕೆ ಸೊಲ್ಯೂಷನ್ ಕೊಡುವಂತಹ ಒಂದು ಇನೋವೇಟಿವ್ ಐಡಿಯಾವನ್ನು ಕೊಡುವಂಥ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ವಿದ್ಯಾರ್ಥಿಗಳಿಗೆ ಇದೊಂದು ದೊಡ್ಡ ಒಳ್ಳೆ ಪ್ಲಾಟ್ಫಾರಮ್ಮು. ಅವರ ಆಲೋಚನೆಗಳನ್ನು, ಇನೋವೇಟಿವ್ ಐಡಿಯಾಸ್ಗಳನ್ನು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಒಂದು ಒಳ್ಳೆ ಪ್ಲಾಟ್ಫಾರಮ್ ಇದಾಗಿದೆ. ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯಿಂದ ಬರ್ತಾ ಇದ್ದೀವಿ, ಬ್ಯಾಂಗ್ಳೂರಿಂದ. SIS ಬಂದು ಒಂದು ದೊಡ್ಡ ಒಳ್ಳೆ ಪ್ಲಾಟ್ಫಾರ್ಮ್. ಎಲ್ಲ ಪೂರಾ ದೇಶದಿಂದ, ಎಲ್ಲ ಜಗದಿಂದ ಬೇರೆ ಬೇರೆ ಜನ ಎಲ್ಲ ಒಂದು ಕತ್ತಿ ಸೇರಿಕೊಂಡು ಎಲ್ಲರೂ ಬಂದು ಒಂದು ಪ್ರಾಜೆಕ್ಟ್ ಪ್ಲಾಟ್ಫಾರ್ಮ್ ಲಾಂಚ್ ಥರ SIS ನಮ್ಗೆ ಒಂದು ಭಾಳ ಚೆನ್ನಾಗಿರೋ ಅವಕಾಶ ಕೊಟ್ಟಿದೆ. ನಮ್ಮ ಒಂದು ಚೆನ್ನಾಗಿರೋ ಪ್ಲಾಟ್ಫಾರ್ಮ್ ಕೊಟ್ಟಿದೆ ನಮ್ಮ ಪ್ರಾಜೆಕ್ಟ್ ಈ ಆ್ಯಪ್ನ ಲಾಂಚ್ ಮಾಡೋಕ್ಕೆ. ನಮ್ಮ ಪ್ರಾಬ್ಲಮ್ ಬಂದು ನಮ್ಮ ದೇಶದಲ್ಲಿರೋ ಕಸದೆಲ್ಲ ಪ್ರಾಬ್ಲಮ್ ಬಂದು ಅದನ್ನ ಸೆಗ್ರಿಗೇಷನ್ ಆ್ಯಂಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಬಗ್ಗೆ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ದೀವಿ. And our problem statement is clean and green waste management system, basically to monitor and collect waste in an easier way. And it basically plays an important role for all the entities, starting from citizens, waste workers, officials, even community. Every entity has been mentioned in our project, or basically in the solution we are providing. And even government officials can incorporate this in their organizations. ಎಲ್ಲದೊಂದಿಗೆ ಪ್ರತಿಭಟನೆಗೆ ಕರೆಯನ್ನು ನೀಡಿದರು, ಅನುಮತಿಗೆ ಅರ್ಜಿಯನ್ನು ಕೊಟ್ಟಿದ್ದರು. ಸ್ಥಳೀಯ ಪರಿಸ್ಥಿತಿ ಮತ್ತು ಕಾನೂನು ಸುವ್ಯವಸ್ಥೆ ಹಿತದೃಷ್ಟಿಯಿಂದ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಮಗ್ರ ಅವಲೋಕನ ಮಾಡಿ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿತ್ತು. ಅದರ ಹಿನ್ನೆಲೆಯಲ್ಲಿ ಇವತ್ತು ಸುಮಾರು 15ರಷ್ಟು ಜನ ಬೇರೆ ಬೇರೆ ಸ್ಥಳಗಳಲ್ಲಿ ಜಮಾವಣೆಗೊಂಡು ಶ್ರೀನಗರ ಸರ್ಕಲ್ ಹತ್ರ ಧರಣಿಗೆ ಬರುವಂಥ ಸಂದರ್ಭದಲ್ಲಿ ಆರ್ಗನೈಸರ್ಸು ಯಾರಿದ್ದಾರೆ, ಈ ಒಂದು ಹೋರಾಟಕ್ಕೆ ಕರೆ ನೀಡಿದ್ದ ಸುಮಾರು 15 ಜನ ಸಂಘಟಕರು, ಅವ್ರನ್ನ ಮುಂಜಾಗ್ರತಾ ಕ್ರಮವಾಗಿ ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದೇವೆ. ಅಗತ್ಯ ಕಾನೂನು ಕ್ರಮ ಕೈಗೊಂಡು ಅವ್ರನ್ನ ನಂತರ ಬಿಡುಗಡೆ ಮಾಡುವಂಥದ್ದು ಮಾಡಲಾಗುತ್ತೆ. ಮತ್ತು ಬೆಳಗ್ಗೆ ಸುಮಾರು 7 ಗಂಟೆಯಿಂದಲೇ ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ವಿ. ಭಾಳಷ್ಟು ಸ್ಥಳಗಳಲ್ಲಿ ವಿದ್ಯಾರ್ಥಿಗಳು ಜಮಾವಣೆಗೊಳ್ಳುವಂಥ ಪ್ರಯತ್ನ ಮಾಡಿದರು. ಆಗ ಅನುಮತಿ ನಿರಾಕರಣೆ ಆಗಿದೆ ಅನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಟ್ಟ ಮೇಲೆ ಅವರು ವಾಪಸ್ಸಾಗಿದ್ದಾರೆ. ಮತ್ತು ಅಲ್ಲಿನ ಸ್ಥಳೀಯ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಆಗಬಾರ್ದು, ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂತಂದು ಕೆಲವು ಕಡೆ ಟ್ರಾಫಿಕ್ ಡೈವರ್ಷನ್ಸು ಅಗತ್ಯಾನುಸಾರ ಮಾಡಿದ್ವಿ. ಆದರೆ ಯಾವುದೇ ಒಂದು ಮಹಿಳೆಯರಿಗೆ, ಮಕ್ಕಳಿಗೆ, ಹಿರಿಯ ನಾಗರಿಕರಿಗೆ, ಎಮರ್ಜೆನ್ಸಿ ಸರ್ವಿಸಸ್ಸಲ್ಲಿರುವಂಥವ್ರಿಗೆ, ಶಾಲಾ ಕಾಲೇಜುಗಳಿಂದ ಬರೋವಂಥವ್ರಿಗೆ, ಹೋಗುವಂಥವ್ರಿಗೆ ತೊಂದರೆ ಆಗೋದ ರೀತಿಯಲ್ಲಿ ಟ್ರಾಫಿಕ್ ರೆಗ್ಯುಲೇಷನ್ ಕೂಡ ಮಾಡಲಾಗಿತ್ತು. ಬಂದೋಬಸ್ತಿನೂ ಸ್ವಲ್ಪ ಹೊತ್ತಿನವರೆಗೂ ಮುಂದುವರಿಯುತ್ತೆ. ಮತ್ತು